ಆ ಒಂದು ಜಾಗದಲ್ಲಿ ಆ ಸತ್ತೋಗಿರುವಂತ ವ್ಯಕ್ತಿಯಿಂದ ಅಥವಾ ಹುಟ್ಟಿರುವಂತ ಮಗುವಿಂದ ಅಥವಾ ಆ ಹೆಣ್ಣು ಮಗು ದೊಡ್ಡದಾಗಿರೋ ಹತ್ರ ಆ ಜಾಗದಲ್ಲಿ ಏನಾಗುತ್ತೆ, ಒಂದು ಶಕ್ತಿ ಉದ್ಭವ ಆಗತ್ತೆ. ನಮಸ್ಕಾರ, ನಾನ್ ನಿಮ್ಮ ಅಮರನಾಥ್ ಗುರೂಜಿ. ಯಾವತ್ತೂ ಹೇಳ್ಕೊಡದೆ ಇರೋಂತ ಒಂದು ವಿಚಾರ ಹೇಳ್ಕೊಡ್ತೀನಿ, ಆದ್ರೆ ಹುಷಾರಾಗಿ ಇದನ್ನ ಕೇಳಿಸ್ಕೊಳ್ಳಿ, ಕೊನೆಯವರೆಗೂ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗತ್ತೆ. ಅದ್ರಲ್ಲೂ ಮುಖ್ಯವಾಗಿ ಯಂತ್ರವಿದ್ಯೆ ರಹಸ್ಯ. ಯಂತ್ರವಿದ್ಯೆಗೆ ಬಹಳ ಮುಖ್ಯವಾದ ಒಂದು ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಪಂಚಭೂತಗಳನ್ನ ನಾವು ಆ ಯಂತ್ರಕ್ಕೆ ಸಂಬಂಧಪಟ್ಟು ಆ ಯಂತ್ರಕ್ಕೊಂದು ಬಂಧನ ಹಾಕಿರ್ತೀವಿ. ಈ ಬಂಧನ ಎಲ್ಲಿವರೆಗೂ ಕರೆಕ್ಟ್ ಆಗಿರುತ್ತೆ ಅಲ್ಲಿವರೆಗೂ ಆ ಒಂದು ವ್ಯಕ್ತಿಗೆ ನಾವು ಯಾರಿಗೆ ಯಂತ್ರ ಕೊಟ್ಟಿರ್ತೀವಿ ಅಥವಾ ಯಾವ ಮನೆ ಕೊಟ್ಟಿರ್ತೀವಿ ಅಥವಾ ಯಾವ ಒಂದು ಕಾರ್ಖಾನೆಗೆ ಕೊಟ್ಟಿರ್ತೀವಿ ಅದು ಕರೆಕ್ಟ್ ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿ ಈ ಸಾವ್ಗೆ ಹೋಗ್ಬಾರ್ದು, ಅದನ್ನ ಹಾಕೊಂಡು ಹೆಣ್ಮಕ್ಳು ದೊಡ್ಡವರಾಗಿರೋ ಕಡೆ ಹೋಗ್ಬಾರ್ದು, ಸೂತ್ಕ ಜಾಗಕ್ಕೆ ಹೋಗ್ಬಾರ್ದು ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಆ ಒಂದು ಜಾಗದಲ್ಲಿ ಆ ಸತ್ತೋಗಿರುವಂತ ವ್ಯಕ್ತಿಯಿಂದ ಅಥವಾ ಹುಟ್ಟಿರುವಂತ ಮಗುವಿಂದ ಅಥವಾ ಆ ಹೆಣ್ಣು ಮಗು ದೊಡ್ಡದಾಗಿರೋ ಹತ್ರ ಆ ಜಾಗದಲ್ಲಿ ಏನಾಗುತ್ತೆ, ಒಂದು ಶಕ್ತಿ ಉದ್ಭವ ಆಗತ್ತೆ. ಅದು ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಸಕಾರಾತ್ಮಕ ಶಕ್ತಿ ಆಗಿರ್ಬೋದು. ಆ ಶಕ್ತಿನ ಮೊದಲು ಏನ್ ಮಾಡುತ್ತೆ, ಆ ಶಕ್ತಿ ಬಂದು ಈ ಒಂದು ಯಂತ್ರದ ಮೇಲೆ ಪ್ರಭಾವ ಜಾಸ್ತಿ ಬರುತ್ತೆ. ಅಥವಾ ಈ ಯಂತ್ರದಲ್ಲಿ ನಾವ್ ಏನ್ ಈ ಪಂಚಭೂತಗಳ ಒಂದು ವಲಯ ನಾವು ಕ್ರಿಯೇಟ್ ಮಾಡಿರ್ತೀವಿ, ಆ ವಲಯನ ಮೊದಲು ಒಡ್ಕೊಂಡ್ ಬಂದು ಆಕರ್ಷಿತವಾಗಿ ಈ ಒಂದು ಯಂತ್ರನ ಸಂಪೂರ್ಣವಾಗಿ ಆವರಿಸ್ಕೊಂಡಾಗ ಏನಾಗುತ್ತೆ, ಅದು ಪೂರ್ತಿಯಾಗಿ ಕೆಟ್ಟೋಗ್ಬಿಡುತ್ತೆ. ದೊಡ್ಡ ಪವರ್ಫುಲ್ ಮಾಡಿದ್ರು ಕೂಡ ಅಲ್ಲಿ ಕೆಟ್ಟೋಗ್ಬಿಡೋದು ಅದರಿಂದಾನೆ. ಹಂಗಾಗಿ ಈ ಒಂದು ಯಂತ್ರವಿದ್ಯಾ ರಹಸ್ಯ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು, ನಾನು ಹೇಳಿದ್ದೀನಿ. ಒಳ್ಳೆದಾಗ್ಲಿ.